ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಸಿಹಿ ತಿಂಡಿಗಳನ್ನ ಬಿಟ್ಟು ಗಣೇಶನಿಗೆ ಮೋದಕನೇ ಯಾಕಿಷ್ಟ? 21 ಮೋದಕ ಅರ್ಪಣೆ ಮಾಡೋದರ ಹಿನ್ನೆಲೆ ಏನು? ಒಮ್ಮೆ ಶಿವ ಪಾರ್ವತಿಯರು ಗಣೇಶನ ಸಮೇತ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದರು. ಇನ್ನು ಮಹರ್ಷಿಗಳ ಪತ್ನಿ ಅನಸೂಯ ಶಿವ ಹಾಗೇನೆ ಪಾರ್ವತಿಯರಿಗೆ ಭೋಜನದ ವ್ಯವಸ್ಥೆ ಮಾಡಿದ್ರು. ಅದರಂತೆ ಮೂವರಿಗೂ ಪಂಚಭಕ್ಷೀಯ ಭೋಜನ ಸಿದ್ಧವಾಗಿತ್ತು. ಮೂವರು ಊಟಕ್ಕೆ ಕುಳಿತರು. ಬಾಲ ಗಣೇಶನಿಗೆ ಅತಿಯಾಗಿ ಹಸಿವಾಗಿದ್ದರಿಂದ ಎಷ್ಟು ಹೊತ್ತು ಊಟ ಮಾಡಿದ್ರೂ ಆತನ ಹೊಟ್ಟೆ ಮಾತ್ರ ತುಂಬಲೇ ಇಲ್ಲ. ಮಾಡಿದ ಎಲ್ಲ ಅಡುಗೆನೂ ಖಾಲಿ ಆಗ್ತಾ ಬಂದರೂ ಗಣೇಶನ ಹಸುವು ಮಾತ್ರ ಕಮ್ಮಿ ಆಗಲೇ ಇಲ್ಲ. ಇನ್ನು ಮನೆಗೆ ಬಂದ ಅತಿಥಿಗಳನ್ನ ಸಂತೃಪ್ತಿ ಪಡಿಸದೆ ಹಾಗೆ ಕಳಿಸೋದು ಮಹಾಪಾಪ ಎಂಬ ವಿಚಾರ ಆಕೆಗೂ ತಿಳಿದಿತ್ತು. ಇನ್ನು ಈ ಕಾರಣಕ್ಕಾಗಿ ಗಣೇಶನನ್ನ ಸಂತೃಪ್ತಿ ಪಡಿಸೋ ಬಗೆ ಹೇಗೆ ಎಂಬ ಯೋಚನೆ ಅನಸೂಯಗೆ ಕಾಡ್ತಾ ಇತ್ತು. ಕೂಡಲೇ ಆಕೆಗೆ ಒಂದು ಉಪಾಯ ಹೊಡೆದು ಸಿಹಿ ತಿನಿಸೊಂದನ್ನು ತಯಾರಿಸಿದ್ಲು. ಅದನ್ನು ತಂದು ಗಣೇಶನಿಗೆ ಬಡಿಸಿದ್ಲು. ಅಷ್ಟೊತ್ತು ನಿರಂತರವಾಗಿ ವಿವಿಧ ರೀತಿಯ ಭೋಜನಗಳನ್ನ ಸೇವಿಸಿದ್ರೂ ಕಡಿಮೆ ಆಗದೇ ಇರೋ ಗಣಪನ ಹಸಿವು ಆಕೆ ನೀಡಿದ ಒಂದೇ ಒಂದು ಸಿಹಿ ತಿನಿಸನ್ನು ತಿಂದು ಕೂಡಲೇ ಮಾಯ ಆಯಿತು. ಒಂದೇ ಒಂದು ಸಿಹಿ ತಿಂಡಿಯ ಚೂರು ಆತನ ಹೊಟ್ಟೆ ತುಂಬಿಸಿ ನಿರಂತರವಾಗಿ 21 ಸಲ ತೇಗು ಬರೋ ಹಾಗೆ ಮಾಡಿತು. ಅಷ್ಟೇ ಅಲ್ಲ, ಆ ತಿನಿಸು ಆತನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಸಿಹಿ ತಿಂಡಿ ಬೇರೆ ಯಾವುದೂ ಅಲ್ಲ, ಮೋದಕ. ಈ ಕಾರಣಕ್ಕಾಗಿ ಗಣೇಶನಿಗೆ 21 ಮೋದಕ ನೈವೇದ್ಯ ಮಾಡೋ ಪ್ರತೀತಿ ಶುರುವಾಯಿತು. ಹೀಗೆ ಗಣಪ ಮೋದಕ ಪ್ರಿಯ ಅಂತ ಪ್ರಸಿದ್ಧಿ ಪಡೆದ.